ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು 3-4 ತಿಂಗಳು ಶೋ ಅಷ್ಟೇ. ಅದು ನಮ್ಮ ಜನ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಬಿಗ್ ಬಾಸ್ ಅವ್ರು ತೋರಿಸುವಂಥ ವಿಷಯಗಳನ್ನ ನಂಬಿಕೊಂಡು ಕಂಪ್ಲೀಟ್ ಒಬ್ಬ ಸ್ಪರ್ಧಿನ ಜಡ್ಜ್ ಮಾಡಿ ಅವ್ರನ್ನ ಲೈಫ್ ಲಾಂಗ್ ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅಸಲಿ ಕತೆ ಅದೇ ಇದೆ ಅಂದರೆ ಖಂಡಿತವೂ ಇಲ್ಲ. ನಾನು ಈ ಫೀಲ್ಡಿಗೆ ಬಂದು ಮೇನ್ ಕಂಟೆಂಟಾಗಿ ಬಿಗ್ ಬಾಸ್ನೇ ತೊಗೊಂಡು 3 ವರ್ಷಕ್ಕೆ ಬಂತು. ಆ್ಯಂಡ್ ಇಷ್ಟು ವರ್ಷದಲ್ಲಿ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಬಿಗ್ ಬಾಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಹೇಗೆ ನಡೆಯುತ್ತೆ, ಏನು ಕತೆ, ಹೇಗೆ ಸೇವ್ ಮಾಡ್ತಾರೆ, ಹೇಗೆ ನಾಮಿನೇಟ್ ಮಾಡಿಸ್ತಾರೆ, ಹೇಗೆ ಒಂದು ಟಾಸ್ಕ್ನ ತರ್ತಾರೆ, ಹೇಗೆ ತಂದಾಕ್ತಾರೆ, ಎಲ್ಲವೂ ಕೂಡ ಒಂದು ಸಿಚುವೇಶನ್ ಅನಲೈಸ್ ಮಾಡ್ತಾ ಕೂತ್ಕೊಂಡ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ತುಂಬ ಜನ ಇದನ್ನು ಮಾಡೋಕ್ಕೆ ಹೋಗಲ್ಲ, ಬ್ಲೈಂಡಾಗಿ ನಂಬ್ತಾರೆ. ಓಕೆನಾ? ಅಂಥವ್ರಿಗೆ ನಾನು ತುಂಬ ಸಲ ಕೆಲವು ವಿಷಯಗಳನ್ನ ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ಬಿಗ್ ಬಾಸ್ ಅನ್ನೋದು ಒಂದು ವೆಲ್ ಎಡಿಟೆಡ್ ಶೋ. ಸೊ ಹಿಂಗಂದಾಗ ಎಡಿಟಿಂಗಲ್ಲಿ ನಮ್ಗೆ ಯಾವ ಥರ ಬೇಕೋ ಆಟ ಆಡಿಸ್ಬೋದು. ಓಕೆನಾ? ಜೊತೆಗೆ ಇಲ್ಲಿ ಏನು ತೋರಿಸ್ತಾರೆ, ಬಿಗ್ ಬಾಸ್ ಏನು ತೋರಿಸ್ಬೇಕು ಅಂತ ಅನ್ಕೋತಾರೆ ಅದನ್ನು ಮಾತ್ರ ನಾವು ನಂಬ್ತಿರ್ತೀವಿ. ಸೊ ಇದನ್ನು ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಓಕೆನಾ? ಹಿಂಗಿರಬೇಕಾದ್ರೆ ನಾವು ಕಂಪ್ಲೀಟಾಗಿ ಒಬ್ಬ ಸ್ಪರ್ಧಿನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 24 ಗಂಟೆ ಅಂತ ತೊಗೊಂಡ್ರೆ ಅದರಲ್ಲಿ ಒಂದು 7 ಅವರ್ 8 ಅವರ್ ಹೆಚ್ಚಾಗಿರ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಅದನ್ನು ನಮಗೆ ತೋರಿಸೋದು ಬರೀ 1 ಅವರ್ ಲೆಕ್ಕದಲ್ಲಿ. ಸೊ ಅಲ್ಲಿ ಎಷ್ಟೋ ವಿಷಯಗಳಾಗಿರುತ್ತೆ. ಆ ವಿಷಯಗಳನ್ನ ಯಾವ ಥರ ಬೇಕಾದ್ರೂ ಮುಚ್ಚಾಕ್ಬೋದು, ಯಾಕಂದ್ರೆ ನಮಗೆ ಲೈವ್ ಕೂಡ ಇಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲು. ಓಕೆನಾ? ಅದ್ರ ಜೊತೆಗೆ ಇವಾಗ ಯಾಕೋ ಈ ಸೀಸನ್ ತುಂಬ ಎವಿಡೆಂಟಾಗಿ ಕಾಣಿಸಿದೆ. ಇವ್ರುಗಳ ಆಟಗಳೇನು, ಏನು ಕತೆ, ಯಾವ ಥರ ಮಾಡ್ತಾರೆ ಅನ್ನೋದು ತುಂಬ ಈಸಿಯಾಗಿ ಗೊತ್ತಾಗ್ತಿರೋಂಥದ್ದು. ನಿಮಗೆಲ್ಲ ಒಂದು ವಿಷಯ ನೆನಪಿರುತ್ತೆ ಅಂತ ಅನ್ಕೋತೀನಿ. ಭವ್ಯಗೌಡರು ಐಶ್ವರ್ಯ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅವರು ಅನ್ನೋ ಒಂದು ರೀತಿ ಮಾತಾಡ್ತಾರೆ. ಆದರೆ ನಮಗೆ ಎಪಿಸೋಡ್ ನೋಡ್ಬೇಕಾದ್ರೆ ನಮ್ಗೆ ಐಶು ಎಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ ರೀತಿ ಕಾಣಿಸಲ್ಲ, ತುಂಬ ಕಡಿಮೆ ಕಾಣಿಸ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ. ಓಕೆನಾ? ಬಟ್ ಇಲ್ಲಿ ನೋಡ್ರೆ ಭವ್ಯ ಹಿಂಗೆ ಹೇಳ್ತಿದ್ದಾರೆ ಅಂದರೆ ಅರ್ಥ ಬಿಗ್ ಬಾಸ್ ಮೈಲಿ ಐಶು ನಿಜವೇ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಅದನ್ನು ನಮಗೆ ತೋರಿಸಿಲ್ಲ. ಸೊ ಇದೇ ಸತ್ಯ. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡ್ಬೋದು. ಮೋಕ್ಷಿತ ನಿಮ್ಗೆ ಗೊತ್ತಿರ್ಬೋದು, ಸೃಜನ್ ಲೋಕೇಶ ಬರ್ತಾರೆ, ಬಾಟಮ್ಗೆ ಹೋಗ್ತಾರಲ್ಲ, ಔಟ್ ಬರ್ತಾರಲ್ಲ, ಆ ವಾರದ ಕತೆ ಇದು. ಓಕೆನಾ? ಸೃಜನ್ ಲೋಕೇಶ್ ಬಂದಾಗ ಇವ್ರು ಹೇಳ್ತಾರೆ, ನಾನು ಸಾಂಗ್ ಆಡ್ತಿದ್ದೆ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ ಅಂತ. ತುಂಬ ಸಾಂಗ್ಗಳನ್ನ ಆಡ್ತಿದ್ರು ಆ್ಯಕ್ಚುಲಿ ಮೋಕ್ಷಿತ. ಎಷ್ಟೋ ಸಲ ನಾವು ನೋಡಿದ್ದೀವಿ ಮೋಕ್ಷಿತ ಸಾಂಗ್ ಆಡಿ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದು, ನಗ್ಸಿದ್ದಂಥದ್ದು. ಆ್ಯಕ್ಚುಲಿ ಆ ವಿಡಿಯೋಸ್ ಎಲ್ಲ ತುಂಬ ವೈರಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಮೋಕ್ಷಿತ ಸಾಂಗ್ ಆಡಿರೋ ಅಂತ ಒಂದೇ ಒಂದು ವಿಡಿಯೋ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಯಾಕಂದರೆ ನಮ್ಗೆ ತೋರಿಸ್ತಾ ಇಲ್ಲ. ಸೊ ತೋರಿಸ್ತಾ ಇರೋ ಒಂದು ಕಾರಣದಿಂದ ಅವಳೇನು ಮಾಡ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಬರ್ತಾಯಿತ್ತು. ಸೊ ಅಂದರೆ ಇಲ್ಲಿ ಕ್ಲಿಯರಾಗಿ ಆಗ್ತಿದೆ, ಅರ್ಥ ಆಗ್ತಿರುವಂಥ ವಿಷಯ ಏನಪ್ಪ ಅಂದರೆ ಇಲ್ಲಿ ನಮಗೆ ಬಿಗ್ ಬಾಸ್ ಅವ್ರು ಏನು ತೋರಿಸ್ತಾರೆ ಅದನ್ನು ಮಾತ್ರ ನಂಬ್ಕೊಂಡು ನಾವು ಜಡ್ಜ್ ಮಾಡ್ತಿದ್ವಿ ಅಂತ. ಸೊ ಇದನ್ನು ಫಸ್ಟ್ ಬಿಡಿ. ಓಕೆನಾ? ಇದ್ರ ಜೊತೆಗೆ ನೆನ್ನೆ ಕೂಡ ನೋಡ್ಬೋದು ಮೋಕ್ಷಿತ್ ಅವ್ರಿಗೆ ಸ್ಕ್ರೀನ್ ಸ್ಪೇಸೇ ಸಿಗಲಿಲ್ಲ ಲೆಕ್ಕ ನೋಡಿದ್ರೆ. ಈಗ ಎಲ್ಲರದ್ದು ಯಾರಾದರೂ ಡ್ಯಾನ್ಸ್ ಬರ್ದವ್ರದ್ದೆಲ್ಲ ಒಂದು ಬರುತ್ತೆ ಅಂದರೆ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ, ಅವ್ರದ್ದು ಒಂದು ಕ್ಲಿಪ್ ಹಾಕಿದ್ರೆ ಅವ್ರ ಫ್ಯಾನ್ಸ್ಗಳಿಗೆ ಇಷ್ಟ ಆಗುತ್ತೆ. ಜೊತೆಗೆ ಆ್ಯಂಡ್ ಏನು ಮಾಡ್ತೀನಿ ಅನ್ನೋರಿಗೆ ಒಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಕೊಟ್ಟಂಗೂ ಆಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ತುಂಬ ವಿಷಯಗಳನ್ನ. ಓಕೆನಾ? ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಅವ್ರ ಸ್ಪರ್ಧಿ ಬಗ್ಗೆ ಬಂದಾಗ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾರೆ, ಆಪೋಸಿಟ್ ಸ್ಪರ್ಧಿ ಏನಿರ್ತಾರೆ ಅವ್ರು ಬಂದಾಗ ಇದನ್ನು ಬೇರೆ ಥರ ನೋಡ್ತಾರೆ. ಆ್ಯಕ್ಚುಲಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಿರೋದು ಏನಪ್ಪ ಅಂದರೆ ನಿಮ್ಗಳು ಏನು ಕಚ್ಚಾಟಗಳೇನಿದೆ ಇದರಲ್ಲಿ ತುಂಬ ಬೆನಿಫಿಟ್ ಮಾಡ್ಕೋತಿರೋದು ಬಿಗ್ ಬಾಸ್ ಅವರು. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಕೊನೆಯದಾಗೂ ಒಂದು ಮಾತು ಹೇಳ್ತೀನಿ, ಇವಾಗ ಬೇರೆ ಸ್ಪರ್ಧಿಗಳಿಗೆ ಆಗ್ತಿರೋದೆಲ್ಲ ನೋಡ್ಬಿಟ್ಟು ನೀವು ನಗ್ತಿರ್ತೀರ, ಖುಷಿ ಪಡ್ತಿದ್ದೀರಾ, ಅದನ್ನೇ ದೊಡ್ಡ ಹೈಲೈಟ್ ಮಾಡ್ತಿದ್ದೀರಾ. ಕೊನೆಗೆ ನಿಮ್ಮ ಸ್ಪರ್ಧಿಗೂ ಅದೇ ಕತೆ ಆಗುತ್ತೆ. ಅವಾಗ ಅರ್ಥ ಆಗುತ್ತೆ, ಓಕೆ ಅವತ್ತಾಗಿತ್ತು ಅದೇ ಸ್ಪರ್ಧಿ, ನಮ್ಮ ಸ್ಪರ್ಧಿ ಬಿಟ್ಟು ಬೇರೆ ಸ್ಪರ್ಧಿಗೆ ಆಯ್ತಲ್ಲ, ಅವತ್ತು ನಾವು ಈ ಕೆಲಸ ಮಾಡಿದ್ವಿ, ಅವತ್ತು ನಾವು ಖುಷಿ ಪಡ್ವಿ, ಇವತ್ತು ನಮಗೂ ಅದೇ ಆಗ್ತಿದೆ ಅಂದರೆ ನಾವು ಅವತ್ತು ಇದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಗೊತ್ತಾಗುತ್ತೆ. ಬಟ್ ಅದು ಗೊತ್ತಾಗೋಷ್ಟಿಗೆ ಕಾಲ ಮೀರಿರುತ್ತೆ. ನಿಮ್ಮ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರು ಬಿಗ್ ಬಾಸ್ ಮೇಲೆ ಕಾಣಿಸ್ಕೋತಿಲ್ಲ, ಏನೂ ಮಾಡ್ತಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಟಾಸ್ಕ್ಗಳಿಲ್ಲ ಅನ್ನೋ ಒಂದು ಇದು ಹಾಕಿರ್ತಾರೆ ಪಟ್ಟಿನ. ಸೊ ಅದನ್ನು ಎಡಿಟಿಂಗ್ ಕೂಡ ನಾವು ಮಾಡಿಸಿರ್ಬೋದು. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಆ್ಯಂಡ್ ಇವಾಗ ನೆನ್ನೆ ಕೂಡ ತುಂಬ ಜನ ಕೇಳಿದ್ರು ಇದ್ರ ಬಗ್ಗೆ ಮಾತಾಡಿ ಅಂತ, ಮೋಕ್ಷದ ಬಗ್ಗೆ, ಅದಕ್ಕಾಗಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಈ ಟಾಪಿಕ್ ಬೆಸ್ಟ್ ಅಂತ ಅನಿಸ್ತು ನನಗೆ, ಅವಾಗ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು. ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಾಟಮ್ಗೆ ಕರ್ಕೊಬರ್ತಾರೆ. ಈಗ ಮೋಕ್ಷಿತನ ಆಗ್ಬೋದು, ಭವ್ಯವ್ರನ್ನೆಲ್ಲ ಆಗ್ಬೋದು, ಬಾಟಮ್ ಕರ್ಕೊಬರ್ತಿದ್ದಾರೆ. ನೀವೆಲ್ಲರೂ ಹೇಳೋ ಹಾಗೆ ಹೊರಗಡೆ ನಿಮ್ಗೆ ಗೊತ್ತಿರ್ಬೋದು, ಆ ಬಾಟಮ್ ಕರ್ಕೊಂಡೋದಾಗ ಆಪೋಸಿಟ್ ಇರುವಂಥವ್ರು ಹೇಳೋದೇನಪ್ಪ ಅಂದರೆ ಅವ್ರು ವೋಟಿಂಗ್ ಬಂದಿಲ್ಲ ಅವರು ಅದಕ್ಕೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ವೋಟಿಂಗ್ ಅಲ್ಲಪ್ಪ ಅದು ಸುದೀಪ್ ಪಡೆ ಹೇಳಿದಾರೆ ನೋಡಿ ಅಂತ ಅಂತಾರೆ. ಅದನ್ನು ಸ್ಪರ್ಧಿಗಳು ಅವ್ರ ಫ್ಯಾನ್ಸ್ಗಳು ಉಲ್ಟಾ ಪಲ್ಟಾ ಮಾಡ್ಕೊಂಡು ಮಾತಾಡ್ತಿರ್ತಾರೆ, ನಡೆಯುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಿರೋದು ಹೆಂಗೆ ಗೊತ್ತಾ, ಸ್ಪರ್ಧಿಗಳು ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಅನ್ಕೋಣ, ಅಥವಾ ಅವ್ರು ಒಂದು ಬೇರೆಯವ್ರಿಗಿಂತ ಬೆಟರಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ವೋಟಿಂಗ್ ಪ್ರಕಾರ ಅಲ್ಲ ಇದು ಅಂತ ಗೊತ್ತಿಲ್ಲ, ಎಲ್ಲರೂ ವೋಟಿಂಗ್ ಪ್ರಕಾರ ಅಂತಲೇ ಅಂದ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ಇವ್ರನ್ನ ಬಾಟಮ್ ಕರ್ಕೊಬಂದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಆ ಲೆವೆಲ್ಗೆ ಹೋಗ್ಬೋದು. ಸೊ ಇದನ್ನು ಯಾರಾದ್ರು ಥಿಂಕ್ ಮಾಡಿದ್ದೀರಾ? ಭವ್ಯ ಆಗ್ಬೋದು, ಮೋಕ್ಷೆ ಆಗ್ಬೋದು, ಸ್ಪರ್ಧಿಗಳು ತಾನೆ, ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಕುಗ್ತು ಅಂದರೆ ಮುಂದಿನ ವಾರ ಎಲ್ಲಿ ಎನರ್ಜಿ ಇರುತ್ತೆ, ಎಲ್ಲ ಒಂದು ಕಡೆ ನಾವು ಇಷ್ಟೆಲ್ಲ ಮಾಡ್ರು ಏನಿಲ್ವಲ್ಲ ಅಂತ ಅನ್ಸಲ್ವಾ? ಬಟ್ ಇದನ್ನು ಯಾರೂ ಥಿಂಕೇ ಮಾಡಲ್ಲ. ಯಾಕೆ ಅಂತ ನಂಗೆ ಇವಾಗಲೂ ಗೊತ್ತಿಲ್ಲ. ಇದೊಂದು ಪಾಯಿಂಟ್ ಇಟ್ಕೊಳ್ಳಿ, ತಲೆಯಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಇವತ್ತಿನ ವಿಷಯ. ಸೊ ತುಂಬ ಜನ ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ಶೇರ್ ಮಾಡ್ತಿದ್ದಾರೆ ಇದನ್ನು. ಆ್ಯಂಡ್ ಹೇಗೇನ್ ಭವ್ಯವ್ರಿಗೆ ಸಪೋರ್ಟ್ ಮಾಡ್ತೀನಿ, ಹಾಗೆ ಹೀಗೆ ಅವ್ರು ಮಾಡಿರೋ ತಪ್ಪನ್ನ ಸರಿ ಅಂತೀನಿ, ಅದೆಲ್ಲ ಸೀನೇ ಇಲ್ಲ ಗುರು. ಭವ್ಯ ಮಾಡಿದ ತಪ್ಪನ್ನ ನಾನು ಕ್ಲಿಯರಾಗಿ 5-6 ವಿಡಿಯೋ
7 ವಿಡಿಯೋನೇ ಇರ್ಬೋದು ಅನ್ಕೋತೀನಿ. ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅದು ಕ್ಲಿಯರಾಗಿ ಭವ್ಯ ಅವ್ರದ್ದು ತಪ್ಪು ಅಂತ ಹೇಳಿದ್ದೀನಿ. ಆ್ಯಂಡ್ ನಾನು ಇವಾಗಲೂ ಕೂಡ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ನನಗೆ ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಆ ವ್ಯಕ್ತಿ ಆ ಸಿಚುವೇಶನ್ ಏನು ಮಾಡಿದ್ರು ಏನು ಕತೆ ಅವ್ರು ಹೇಳುವಂಥ ಮಾತುಗಳಿಗಿಂತ ನನಗೆ ಸಿಚುವೇಶನ್ ಮತ್ತು ಆ ವಿಷಯಗಳು ಯಾವುದು ಕನೆಕ್ಟ್ ಆಗುತ್ತೆ, ರಿಯಾಲಿಟಿಗೆ ಯಾವ್ದು ಅರ್ಥ ಇರುತ್ತೆ, ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಒಂದು ನನಗೆ ಯಾರೋ ಫೇವ್ರೇಟ್ ಇರ್ತಾರೆ ಅಂದ್ಬಿಟ್ಟು ಅವ್ರನ್ನ ಬ್ಲೈಂಡಾಗಿ ಸಪೋರ್ಟ್ ಮಾಡೋಂಥ ಕ್ಯಾಟಗರಿ ನಂದಲ್ಲ. ತಪ್ಪು ಸರಿ ಇದ್ದರೆ ಸರಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿ ಅಂತ. ಗೈಸ್, ಎಲ್ಲರ ಬಗ್ಗೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನೆಗೆಟಿವ್ ಇಟ್ಕೊಂಡೇ ಮಾತಾಡಿವಿ ಅಂದರೆ ತುಂಬ ವಿಷಯಗಳು ಸಿಗುತ್ತೆ. ನಿಮ್ಮ ಸ್ಪರ್ಧಿಗಳು ಬೇರೆ ಸ್ಪರ್ಧಿಗಳ ಬಗ್ಗೆಯೂ ಕೂಡ ಒಬ್ಬರ ಬಗ್ಗೆ ಮಾಡಿದಾಗ ಅವ್ರು ಬಂದ್ಬಿಟ್ಟು ಇವ್ರ ಬಗ್ಗೆ ಮಾಡಿ ಅಂತಾರೆ, ಅವ್ರು ಬಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾಡಿ ಅಂತಾರೆ. ಆವಾಗ ಏನಾಗುತ್ತೆ ಅಂದರೆ ಇರೋದು ಒಂದೇ ತಿಂಗಳು. ಸೊ ಆ ಟೈಮಲ್ಲಿ ನಾನು ಈ ಥರ ಮಾಡ್ತಾ ಹೋದರೆ, ಎಕ್ಸ್ಪೋಸ್ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಪರ್ಧಿಗಳಿಗೆ ಎಫೆಕ್ಟ್ ಆಗುತ್ತೆ. ಆ ಕೆಲಸ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಅದನ್ನು ಮೊದಲೇ ಹೇಳಿದ್ದೀನಿ. ಆವತ್ತಿನ ದಿನದ ಆಯ್ತು, ಅದು ಮುಗೀತು. ಪ್ರತಿದಿನ ಚೇಂಜ್ ಆಗಿ ಒಂದು ಚಾನ್ಸ್ ಇರುತ್ತೆ, ಅದನ್ನ ಬಿಟ್ಬಿಟ್ಟು ಮುಂದೆ ಹೋಗಬೇಕು ಅಂತ. ಅದು ತಕ್ಕಂತೆ ಎಪಿಸೋಡ್ನ ತೊಗೊಂಡು ಹೋಗ್ತಿದ್ದೀನಿ. ಈ ಮೈಂಡ್ಸೆಟ್ ನಿಮ್ಗಳಿಗೆ ಯಾಕಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನೀವೇನಾರು ಮಾಡ್ಕೊಳ್ಳಿ. ಬಟ್ ಜಡ್ಜ್ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಓವರಾಲ್ ಥಿಂಕ್ ಮಾಡಿ ಜಡ್ಜ್ ಮಾಡಿ. ಯಾರೊಬ್ರು ತಪ್ಪು ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಅವ್ರ ಮುಂದೆ ಒಳ್ಳೇದು ಮಾಡಿದ್ರು ಕೂಡ ತಪ್ಪು ಅಂತ ಹೇಳಬೇಕು ಅನ್ನೋದಾದರೆ ಆ ಕ್ಯಾಟಗರಿ ನಂದಲ್ಲ. ಅವ್ರು ಆವತ್ತಿನ ವಿಷಯದಲ್ಲಿ ತಪ್ಪು ಮಾಡ್ರೆ ತಪ್ಪು, ಸರಿ ಮಾಡ್ರೆ ಸರಿ. ಇಷ್ಟೇ ನನ್ನ ಪಾಯಿಂಟ್ಗಳು. ಸೊ ಇಷ್ಟೇ, ಓಕೆನಾ. ಇದನ್ನೆಲ್ಲ ಬಿಟ್ಟು ಇವತ್ತಿನ ಟಾಪಿಕ್ ಬರ್ತೀನಿ. ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಭವ್ಯ ಗೌಡರಿಂದ ಮೋಸ ಆಯಿತು ಅನ್ನೋ ಒಂದು ಟಾಪಿಕ್ ತುಂಬ ಅರ್ಧಾರ್ಥನೇ ಇದೆ. ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಮೋಸ ಆಯಿತಾ ತಪ್ಪಾಯ್ತಾ ಇವೆರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಸೊ ಅದನ್ನು ಇವತ್ತು ಡೀಟೇಲಾಗಿ ಚರ್ಚೆ ಮಾಡೋಣ. ಆ್ಯಂಡ್ ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ, ಅದನ್ನು ನೋಡಿರ್ತೀನಿ ಅಂತ ಅನ್ಕೋತೀನಿ. ಬಟ್ ನನಗೆ ಶನಿವಾರದ ಎಪಿಸೋಡಲ್ಲಿ ಆಗ್ಬೋದು ಮತ್ತು ಭಾನುವಾರದ ಎಪಿಸೋಡಲ್ಲಿ ಆಗ್ಬೋದು, 2 ಎಪಿಸೋಡ್ ಕೂಡ ನಾನು ತುಂಬ ವೆಯ್ಟ್ ಮಾಡ್ತಿದ್ದಂಥ ಒಂದು ವಿಷಯ ಇತ್ತು. ಏನಪ್ಪ ಅಂದರೆ, ಭವ್ಯಗೌಡರು ಈ ಗೊತ್ತಿದ್ದೇ ಮಾಡಿದಾರ ತಪ್ಪನ್ನ, ಈಗ ಗೊತ್ತಿದ್ದು ಮಾಡಿರೋಂಥ ತಪ್ಪನ್ನ ಒಪ್ಕೋತಾರ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಜೊತೆಗೆ ಇಲ್ಲಿ ಮತ್ತೆ ಸುಳ್ಳು ಹೇಳ್ತಾರ, ಕತೆಗಳು ಕಟ್ತಾರ ಅಂತ ನೋಡಬೇಕಾಗಿತ್ತು. ಇದ್ರ ಜೊತೆಗೆ ತ್ರಿವಿಕ್ರಮ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಕೇಳ್ತಾರೆ. ತ್ರಿವಿಕ್ರಮ್ಗೆ ಹೇಳ್ತಾರೆ, ಅಕಸ್ಮಾತ್ ನನ್ನಿಂದ ಬೇರೆಯವ್ರಿಗೆ ಹೋಗ್ಬೇಕಾದ್ರೆ ಕ್ಯಾಪ್ಟನ್ಸಿ ಕೂಡ ಮಿಸ್ ಆಯಿತು, ಅದು ನನಗೆ ಬಂತು ಅಂದರೆ ಮೋಸ ಮಾಡಿ ಗೆದ್ದಿದ್ದೀನಿ ಅನ್ನೋದು ಬಂತು ಅಂದರೆ ನಾನು ಕ್ಯಾಪ್ಟನ್ಸಿನ ಕೂಡ ಕ್ವಿಟ್ ಮಾಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನು ಈ ಮಾತನ್ನ ಉಳಿಸ್ಕೋತಾರ ಅನ್ನೋ ಒಂದು ಪ್ರಶ್ನೆ ನನಗಿತ್ತು. ಹಾಗಾಗಿ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಎಪಿಸೋಡಲ್ಲಿ ಆ ಥರ ಏನೂ ಆಗಲಿಲ್ಲ ಗುರು, ಇದು ಬೇರೆ ಕತೆ ಥರ ಹೋಯಿತು. ಆ್ಯಂಡ್ ಎಲ್ಲ ಒಂದು ಕಡೆ ಅವ್ರು ಮಾಡಿದ್ದೆ ಸರಿ ಅನ್ನೋ ರೀತಿ ಡಿಫೈನ್ ಮಾಡ್ಕೋತಾರೆ ಅನ್ನೋ ರೀತಿ ನನಗೆ ಅನಿಸ್ತು ಫೀಲ್. ಓಕೆನಾ. ಇದಾದಮೇಲೆ ಕೂಡ ಬೇಜಾರಾಯಿತು. ಬೆಳಗ್ಗೆ ಪ್ರೋಮೋ ಕೂಡ ನೋಡಿದೆ. ಅಕಸ್ಮಾತ್ ಎಪಿಸೋಡಲ್ಲಿ ಅಂದ್ರೂ ಕೂಡ ಏನಾದ್ರು ಬೇರೆ ಚೇಂಜಸ್ ಏನಾರು ಆಗಿರುತ್ತೆ ಅಂದರೆ ಇಲ್ಲ, ಭವ್ಯಗೌಡರು ಕ್ಯಾಪ್ಟನ್ ಮಾಡ್ತಿರುವಾಗ ಕಾಣಿಸ್ತು ನನಗೆ. ಸೊ ಹೀಗಾಗಿ ನಿಜವಾಗ್ಲೂ ಬೇಜಾರಾಗಿನೇ ಒಂದು ಇದು ಟೈಟಲ್ ಕೂಡ ಹಾಕಿದ್ದೆ ಆ್ಯಂಡ್ ವಿಡಿಯೋ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಂಗೆ ಇಷ್ಟ ಆಗಿಲ್ಲ ಅಂತ. ಸೊ ಹಿಂಗಿರಬೇಕಾದ್ರೆ ಇವತ್ತು ಒಂದು ವಿಡಿಯೋ ಬಂದಿದೆ ಐಶ್ವರ್ಯ ಅವ್ರದ್ದು. ಸೊ ಇಲ್ಲಿ ತುಂಬ ಕತೆಗಳು ಬೇರೆ ಥರ ಹೋಗ್ತಿರೋಂಥದ್ದು. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಸುದೀಪ್ ಅಣ್ಣ ಕೂಡ ಇದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಹೇಳಿದ್ರು ಅಂತ ಕೂಡ ಮೆನ್ಷನ್ ಮಾಡಿದ್ದೆ. ಈ ತ್ರಿವಿಕ್ರಮ್ ಜೊತೆ ಏನು ಮಾತಾಡಿರ್ತಾರೆ ಅದೇ ಮಾತುಗಳನ್ನ ಇಟ್ಕೊಂಡೇ ಸುದೀಪ್ ಅಣ್ಣ ಮಾತಾಡ್ತಾರೆ ಸ್ಟೇಜ್ ಮೇಲೆ. ಮೋಸ ಅನ್ನೋದಾಗ್ಬೋದು, ಬೇರೆ ಹೋಗ್ಬೋದಾಗಿತ್ತೇನೋ ಗೊತ್ತಿಲ್ಲ ಅನ್ನೋದಾಗ್ಬೋದು. ಸೊ ಇದನ್ನೆಲ್ಲ ಕೂಡ ನೀವು ಗಮನಿಸ್ಬೋದು ಸೂಕ್ಷ್ಮವಾಗಿ. ಇದು ಎಲ್ಲೋ ಒಂದು ಕಡೆ ಭವ್ಯಗೌಡವ್ರನ್ನ ಟೆಸ್ಟ್ ಮಾಡೋಕ್ಕೋಸ್ಕರನೇ ಮಾತಾಡಿದಂಥ ಮಾತು. ಆದರೆ ಇದನ್ನೆಲ್ಲ ಮಾಡಿಬಿಟ್ಟು ಹೇಗೇನು ಭವ್ಯಗೌಡವ್ರಿಗೂ ಮತ್ತು ಸುದೀಪ್ ಅಣ್ಣ ಮಧ್ಯೆ ಏನು ನಡೀತು ಅಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಟೆಲಿಕಾಸ್ಟ್ ಮಾಡಿಲ್ಲ ಅಂದರೆ ನೀವು ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಜನಗಳಿಗೆ, ಏನಂತ ಪೋರ್ಟ್ರೇಟ್ ಮಾಡೋಕ್ಕೆ ಹೋಗ್ತಿದ್ದೀರಾ? ಮೊದಲೇ ಭವ್ಯಗೌಡವ್ರು ಕಂಡ್ರೆ ತುಂಬ ಉರ್ಕೊಂಡು ಸಾಯೋರೇ ಜಾಸ್ತಿ. ಅದು ನಗೋದಕ್ಕಾಗ್ಬೋದು, ಓವರ್ ಆ್ಯಟಿಟ್ಯೂಡ್ ಅನ್ನೋದಾಗ್ಬೋದು, ಚೈಲ್ಡಿಶ್ ಅನ್ನೋದಕ್ಕಾಗ್ಬೋದು, ಅಥವಾ ನಮ್ಮ ಸ್ಪರ್ಧಿ ಅವರಷ್ಟು ಗೇಮ್ ಆಡಲ್ಲ ಅನ್ನೋದಕ್ಕಾಗ್ಬೋದು. ಎಲ್ಲವೂ ಇದೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಇದೆ. ಓಕೆನಾ. ಹಿಂಗಿರಬೇಕಾದ್ರೆ ಇವಾಗ ಈ ವಿಷಯಕ್ಕೇ ಎಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಆ ವಿಷಯನೇ ಕಟ್ ಮಾಡಿ ಬಿಸಾಕ್ಬಿಟ್ರೆ, ಟೆಲಿಕಾಸ್ಟ್ ಮಾಡಿಲ್ಲ ಅಂದರೆ ಜನ ಇನ್ನೆಷ್ಟು ಹೇಟ್ ಮಾಡ್ಬೋದು. ಅಂದರೆ ಈ ಬಿಗ್ ಬಾಸ್ ಅವರು ಭವ್ಯಗೌಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರಲ್ವಾ? ಇವಾಗ ಭವ್ಯಗೌಡರನ್ನ ಸೈಡ್ ಇಟ್ಬಿಡಿ, ಹೆಸರು ಬೇಡಕ್ಕೆ ಬೇಡ. ನಿಮ್ಮ ಸ್ಪರ್ಧಿನ ಒಂದು ಸಲ ಜಾಗ ಇಟ್ಕೊಂಡು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಗುರು ಇದೆಲ್ಲ. ಆ್ಯಂಡ್ ಗೈಸ್, 3-4 ತಿಂಗಳು ಶೋ, ನಿಮ್ದು ಅಮ್ಮ ಅಂತ ತುಂಬ ಹೇಟ್ ಮಾಡಬೇಡಿ ಯಾರಿಗೂ ಕೂಡ. ಹೇಗೇನು ಒಬ್ಬರು ಬರ್ತಾರೆ ಮಕ್ಳು ಕಳ್ಳಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಬಾಲ್ ಕಳ್ಳಿ ಅಂತ. ನಿಮ್ಗಳು ಇದಕ್ಕೋಸ್ಕರ ಯಾಕೆ ಅವ್ರುಗಳ ಮಾನ ಮರ್ಯಾದೆ ಕಳೀತಿದ್ದೀರ ಅಂತ ದೇವರೇ ಅರ್ಥ ಆಗ್ತಿಲ್ಲ. ಫ್ಯಾನ್ ಪೇಜ್ಗಳಂತೀರಾ, ಫ್ಯಾನ್ಸ್ ಅಂತೀರಾ, ನಿಮ್ಮನೆ ಅಕ್ಕ ತಂಗಿರಾಗಿರೋ ಇದೇ ರೀತಿ ಬಿಹೇವ್ ಮಾಡ್ತಿದ್ದೀರಾ. ಅದೇ ರೀತಿ ಚೆನ್ನಾಗಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀನಿ, ಇವ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂದ್ಬಿಟ್ಟು ನೀವುಗಳು ಅವ್ರನ್ನ ಏಟ್ಗಳು ಮಾಡಿ ಇನ್ನೂ ದೊಡ್ಡದಾಗಿ ಸ್ಪ್ರೆಡ್ ಮಾಡಿ ಹಿಂಗಿರೋ ವಿಷಯನ ಹಿಂಗೆ ಮಾಡಿ ತೋರಿಸಿದ್ದೀರಾ. ಏನೋಪ್ಪ, ನಂಗಂತೂ ಅರ್ಥನೇ ಆಗಲ್ಲ. ಹಿಂಗೆ ವರ್ಕ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಅಂತಲೇ ಅರ್ಥ ಆಗಲ್ಲ ಕೆಲವೊಂದು ಸಲ. ಅರ್ಥ ಮಾಡ್ಕೊಳ್ಳಿ, ವಿಷಯಗಳು ತುಂಬ ಸಿಂಪಲ್ ಇದೆ. ತುಂಬ ನೆಗೆಟಿವ್ ತಗೊಂಡು ಹೋಗ್ತಿದ್ದೀರಾ, ಬೇಡ. ಎಲ್ಲ ನಮ್ಮವರೇ. ಓಕೆನಾ. ಏನು ಐಶು ಬಗ್ಗೆನೇ ಇಷ್ಟು ದಿನ ಎಷ್ಟೋ ಜನ ಐಶು ಹೋಗಲಿ ಅಂತ ಬಾಯ್ ಬಿಡ್ಕೊತಿದ್ದವರು ಅಯ್ಯೋ ಐಶು ಅಂತ ನೆನ್ನೆ ಕೇಳ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಇಷ್ಟೇ ಜೀವನ ಹಿಂಗೆ ಚೇಂಜ್ ಆಗಿಬಿಡುತ್ತೆ ವಿಷಯಗಳು. ತುಂಬ ತಯಶಕ್ಕೆ ಹೋಗ್ಬೇಡಿ, ಮುಗ್ದೋಗುತ್ತೆ ಬಿಗ್ ಬಾಸು. ನಾನು ಹೇಳೋದು, ಹೊರಗಡೆ ಬಂದು ಸಪೋರ್ಟ್ ಮಾಡಿ. ಈ ವಿಷಯಗಳನ್ನ ತುಂಬ ಕ್ಯಾರಿ ಮಾಡಬೇಡಿ ಅಷ್ಟೇ. ಪ್ರತಿದಿನ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಬದಲಾಗೋಕ್ಕೆ ಒಂದು ಅವಕಾಶ ಇದೆ, ಬದಲಾಗೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್.